ನಗರ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಪ್ರತಿಭಟನೆ. ಹೊಸದಾಗಿ ಆಟೋ ಪರವಾನಗಿ ನಿಲ್ಲಿಸುವ ಬಗ್ಗೆ ಹಾಗೂ ಚಿಕ್ಕಮಗಳೂರು ನಗರದಲ್ಲಿ ಬಾಡಿಗೆ ದ್ವಿಚಕ್ರ ವಾಹನದ ಪರವಾನಗಿ ನಿಲ್ಲಿಸುವ ಬಗ್ಗೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ಕ್ ವೃತ್ತದವರೆಗೆ ಕಾಲ್ನಡಿಗೆ ಮೆರವಣಿಗೆ ನಡೆಸಿ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಮಾತನಾಡುತ್ತಾ ಹೊಸದಾಗಿ ಆಟೋ ಪರವಾನಗಿ ನಿಲ್ಲಿಸಬೇಕು ಮತ್ತು ಬಾಡಿಗೆ ದ್ವಿಚಕ್ರ ವಾಹನದ ಪರವಾನಗಿ ನಿಲ್ಲಿಸಬೇಕು ಹಾಗೂ ಇನ್ನಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕ್ರಮ ತಗೊಳ್ಳಬೇಕು. ಈ ತಕ್ಷಣ RTA ಮೀಟಿಂಗ್ ಕರಿಬೇಕು. RTA ಕರೆದಿ ಆಟೋ ಚಾಲಕರ ಮತ್ತು ಮಾಲೀಕರ ಪದಾಧಿಕಾರಿಗಳು ಈ ತಕ್ಷಣ ಕರೆದಿ ಅವರ ಸ್ಪಂದಿಸುವ ಪರ್ಮನೆಂಟು ರಾಪಿಡ್ ಬೈಕು ಇನ್ನು 9 ಬೇಡಿಕೆ ಇದೆ. ಆ ಬೇಡಿಕೆನ ಜಿಲ್ಲಾಡಳಿತ ಈ ತಕ್ಷಣನೇ ಸ್ಪಂದಿಸಬೇಕಾಗಿ ಈ ಮೂಲಕ ಕರ್ನಾಟಕ ಅಷ್ಟೇ. ಚಿಕ್ಕಮಗಳೂರು ಬಹಳ ಚಿಕ್ಕದಿದೆ. ಈಗಿರೋ ಸಾಕಷ್ಟು ಪರ್ಮಿಟ್ ನೀಡಿ ಆಟೋ ಸಂಖ್ಯೆ ಜಾಸ್ತಿ ಆಗಿದೆ. ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ಮನವಿ ಸಲ್ಲಿಸಿದ್ವಿ, ದಯಮಾಡಿ ಸೂಕ್ತ ರೀತಿಯಲ್ಲಿ ಅದನ್ನು ಒಂದು ಸಾರಿಗೆ ಪ್ರಾಧಿಕಾರದ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಇರುವಂಥ ಪರ್ಮಿಟ್ ಸಾಕು, ಮುಂದೆ ಹೊಸದಾಗಿ ಪರ್ಮಿಟ್ ನೀಡಬಾರ್ದು ಅಂತೇಳಿ ಒಂದು ಬೇಡಿಕೆ. ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಬಾಡಿಗೆ ದ್ವಿಚಕ್ರದ ಹಾವಳಿ ಜಾಸ್ತಿ ಆಗಿದೆ. ಹಳದಿ ಬೋರ್ಡು ಅಂತೇಳಿ ಬಾಡಿಗೆ ದ್ವಿಚಕ್ರ ವಾಹನ ಅಂತಾರೆ, ಆದರೆ ಹಳದಿ ಬೋರ್ಡು ಅಂತ ದ್ವಿಚಕ್ರ ವಾಹನಕ್ಕೆ ಪರವಾನಗಿ ನೀಡಿದ್ದಾರೆ. ಎಷ್ಟು ಪರವಾನಗಿ ನೀಡಿದ್ದಾರೆ, ಯಾವ ಮಾನದಂಡದ ಮೇಲೆ ಈ ಪರವಾನಗಿ ದ್ವಿಚಕ್ರ ವಾಹನ ಓಡ್ತಾ ಇದೆ? ದಯಮಾಡಿ ಇದನ್ನು ಕೂಲಂಕುಷವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ನಿರ್ದೇಶನ ನೀಡಿ ಸಂಬಂಧಪಟ್ಟ ಇಲಾಖೆಯವರು ತನಿಖೆ ಮಾಡಿಸಿ ತಪ್ಪಿತಸ್ಥ ಒಂದು ಕ್ರಮ ಕೈಗೊಳ್ಳಬೇಕು. ನಂತರ ಚಿಕ್ಕಮಗಳೂರಿನಲ್ಲಿ ಬಡ ಆಟೋ ಚಾಲಕರು ಜಾಸ್ತಿ ಇದ್ದಾರೆ, ಅವರಿಗೆ ನಿವೇಶನಗಳು ನೀಡಬೇಕು, ಖಾಲಿ ನಿವೇಶನಗಳು ಮತ್ತು ನಿವೇಶನಗಳು ನೀಡಬೇಕು. ಮತ್ತು ಬೇರೆ ಜಿಲ್ಲೆಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಾಡದಂತೆ ಆಟೋ ಕಾಲೋನಿಗಳು ನಿರ್ಮಾಣ ಮಾಡಬೇಕು. ಮತ್ತು ಸರ್ಕಾರದ ನಿಗಮ ಮಂಡಳಿಗಳ ವತಿಯಿಂದ ಒಂದು ಸಬ್ಸಿಡಿ ಸಾಲ ಇರ್ಬೋದು, ನೇರ ಸಾಲ ಇರ್ಬೋದು, ಇವನ್ನ ಆಟೋ ಚಾಲಕರಿಗೆ ನೀಡಬೇಕು ಅಂತೇಳಿ, ಮತ್ತು ನಗರದ MG ರಸ್ತೆ, IG ರಸ್ತೆ, ಮಾರ್ಕೆಟ್ ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು. ಏನಂದ್ರೆ ಒಂದೊಂದು ಬಾಡಿಗೆಗೆ ನಾವು ಆಟೋ ಸರ್ಕಲಲ್ಲಿ ಒಂದೊಂದು ಗಂಟೆ ಅಲ್ಲ 2 ಗಂಟೆ ನಿಲ್ತೀವಿ. ನಾವು ಬಿಸಿಲಲ್ಲಿ ಆಗಲಿ ಮಳೆಯಲ್ಲಿ ಆಗಲಿ ಎಲ್ಲ ನಾವು ಯಾರು ಎಲ್ಲಿ ಬೇಕಾದ್ರೆ ಕರೆದ್ರೂ ನಾವು ಅಲ್ಲಿ ಹೋಗ್ತೀವಿ. ಮಾನ್ಯ ನಮ್ಮ ಶೃಂಗೇರಿ ಶಾಸಕರು DD ರಾಜೇಗೌಡರು ಅವರು ವಿಧಾನಸೌಧದಲ್ಲಿ 2022 ಒಂದು ಇದು ಮಾಡ್ತಾರೆ. ಅವರು ನಮ್ಮ ಆಟೋದವ್ರ ಪರವಾಗಿ ಅವರು ಒಂದು ಬೇಡಿಕೆ ಇಡ್ತಾರೆ. ಆಟೋದವ್ರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ಆಟೋದವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಡೀ ಯಥಾಸ್ಥಿತಿ ಪರ್ಮಿಟ್ ಇದೆ, ಪರ್ಮಿಟ್ ಬಗ್ಗೆ ತುಂಬಾ ಇದಾಗಿದೆ ಅಂತ ಅಲ್ಲಿ ಧ್ವನಿ ಎತ್ತಿದ್ದಾರೆ. ಯಾರೋ TD ರಾಜೇಗೌಡರು 2022 ಇನ್ನೂವರೆಗೂ ನಮಗೆ ಅನ್ಯಾಯ ಆಗ್ತದೆ. ಅದ್ರ ಬಗ್ಗೆ ಇದು ಮಧ್ಯದಲ್ಲಿ ಬಂದ್ಬಿಟ್ಟು ಚಿಕ್ಕಮಗಳೂರು ಚಿಕ್ಕ ಸಿಟಿ ಇದ್ದಿದ್ದಕ್ಕೆ ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ನಮ್ಗೆ ಏನ್ ಮಾಡಿದ್ದಾರೆ, ರೆಂಟ್ ಬೇಕಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ. ಅದಕ್ಕೆ ನಮಗೆ ನಮ್ಮ ಇತ್ತೀಚೆಗೆ ಬಂದವರು ನಮ್ಮ ಶಾಸಕರು ತಮ್ಮಯ್ಯನವರಿಗೆ ನಾವು ಮತ್ತೆ ನಮ್ಮ ಅಲ್ಪಸಂಖ್ಯಾತರ ನಗರಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಿಗೆ ಅವರಿಗೆಲ್ಲ ನಾವು ಮನವಿ ಹೇಳ್ತೀವಿ. ಮತ್ತೆ ಇದು ಆದಷ್ಟು ಬೇಗ ನಾವು ಇದು ನಿಲ್ಲಿಸ್ತೀವಿ ಅಂತ ನಮ್ದೊಂದು ಅಭಿಪ್ರಾಯ ಇದೆ. ನಗರ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಬಂದ್ಗೆ ಕರೆ ನೀಡಿದ್ದರೂ ಕೂಡ ಕೆಲ ಆಟೋಗಳು ಸಂಚರಿಸುತ್ತಿರುವುದನ್ನು ಪ್ರತಿಭಟನಾಕಾರರು ತಡೆ ಹಿಡಿದು ಗಲಾಟೆಗೆ ಮುಂದಾದರು. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಗಲಾಟೆ ನಿಲ್ಲಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಿದರು.
ಪ್ರತಿಭಟನೆಯಲ್ಲಿ ಆಟೋ ಚಾಲಕರು ಹಾಗೂ ಮಾಲೀಕರು ಭಾಗಿಯಾಗಿದ್ದರು.